ಹಾಸನದಲ್ಲಿ ಎರಡನೇ ದಿನದ ಕಾಡಾನೆ ಕಾರ್ಯಾಚರಣೆ. ಹಾಸನ ಜಿಲ್ಲೆಯ ನಲ್ಲೂರು ಗ್ರಾಮದಲ್ಲಿ ಪುಂಡಾನೆಯೊಂದು ಸೆರೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಎರಡನೇ ದಿನದ ಕಾಡಾನೆ ಕಾರ್ಯಾಚರಣೆ, ಪುಂಡಾನೆಗಳ ಸೆರೆಹಿಡಿಯುವಂತಹ ಒಂದು ಆಪರೇಷನ್ ಇದು. ಹಾಸನ ಜಿಲ್ಲೆಯ ನಲ್ಲೂರು ಗ್ರಾಮದಲ್ಲಿ ಮತ್ತೊಂದು ಪುಂಡಾನೆ ಸೆರೆಯಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 8 ಆನೆಗಳಿದ್ದಾವೆ. ವಾರದ ಹಿಂದೆ ವಸಂತ್ ಎಂಬ ವ್ಯಕ್ತಿಯನ್ನ ಕಾಡಾನೆ ಕೊಂದಿತ್ತು. ಇಂದು ಪುಂಡಾನೆ ಜೊತೆ ಸೆಣಸಾಡಿದ್ದಾನೆ ಅಭಿಮನ್ಯು ಆ್ಯಂಡ್ ಟೀಮ್. ಅರ್ಜುನನನ್ನ ಕೊಂದ ಬಳಿಕ ಈ ಕಾರ್ಯಾಚರಣೆ ಚುರುಕುಗೊಂಡಿದೆ. ಎಡಹಳ್ಳಿ ಏನಿತ್ತಲ್ವ, ಅಲ್ಲಿ ಆ ಸಂದರ್ಭದಲ್ಲಿ 8 ಬಾರಿ ಅಂಬಾರಿ ಹೊತ್ತಿದ್ದ ನಮ್ಮ ಅರ್ಜುನನನ್ನ ಪುಂಡಾನೆಯನ್ನು ಕೊಂದಿತ್ತು. ಅದಾದ ಮೇಲೆ ಕಾರ್ಯಾಚರಣೆ ಈಗ ಹಂತ ಹಂತವಾಗಿ ಯಶಸ್ವಿ ಆಗ್ತಾ ಇದೆ. ಮೊನ್ನೊಂದು ಪುಂಡಾನೆ ಸೆರೆಯಾಗಿತ್ತು, ಅದು ಬಹಳ ಗಲಾಟೆ ಮಾಡುತ್ತೆ. ಅದು ಕೂಡ ನಮ್ಮ ಅಭಿಮನ್ಯನ ಮುಂದೆ ಮಂಡಿ ಊರು ಬಿಡ್ತು. ಇವತ್ತು ಕೂಡ ಮತ್ತೊಂದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನೋಡ್ತಾ ಇದ್ದೀವಿ ನೋಡಿ, ಆ ಬಾಕ್ಸ್ ಇದೆ ಅಲ್ವಾ, ಅದೇ ಪುಂಡಾನೆ ಸೆರೆಯಾಗಿದೆ. ಈಗ ಬಹಳ ಹಠ ಮಾಡ್ತಿದ್ದ ಆರಂಭದಲ್ಲಿ, ಆಮೇಲೆ ಅರವಳಕ್ಕೆ ಮದ್ದು ಕೊಟ್ಟು ಅದಾದ್ಮೇಲೆ ಹಗ್ಗ ಎಲ್ಲ ಕಟ್ಟಿ ಮಾವುತರು ಬಹಳ ಪ್ಲಾನ್ ಮಾಡಿ ಅವರ ಎಲ್ಲ ಅರಣ್ಯ ಇಲಾಖೆಯವರ ತಂಡ ಅಭಿಮನ್ಯು ಟೀಮನ್ನು ಬಳಸಿಕೊಂಡು ಈಗ ಮತ್ತೊಂದು ಪುಂಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ವ್ಯಕ್ತಿಯೊಬ್ಬನನ್ನ ಸಾವನ್ನಪ್ಪಿತ್ತು, ಅಂದರೆ ಸಾವಿಸಿತ್ತು ಪುಂಡಾನೆ. ಅಭಿಮನ್ಯು ನೇತೃತ್ವದ ಒಂದು ಕಾರ್ಯಾಚರಣೆ ಇದು, ಬಹಳ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ಅಲ್ಲಿ ಬಹಳ ರೈತರಿಗೆ ತೊಂದರೆ ಆಗ್ತಾ ಇದೆ, ಓಡಾಡಕ್ಕೆ ಆಗ್ತಾ ಇಲ್ಲ, ಜಮೀನುಗಳು ಹೋಗಕ್ಕೆ ಆಗ್ತಾ ಇಲ್ಲ, ಸಾವಿನ ಭಯ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಆನೆ ಬಂದು ತುಳಿದು ಸಾಯಿಸ್ಬಿಡುತ್ತೋ ಅಂತೇಳಿ ಬೆಳೆಗಳನ್ನು ಹಾಳು ಮಾಡ್ತಾ ಇದ್ದಾವೆ. ಈ ಪುಂಡಾನೆಯನ್ನು ಸೆರೆ ಹಿಡಿದು ಅಲ್ಲಿ ಆನೆ ಕ್ಯಾಂಪ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಬಟ್ ಈಗ ಎಲ್ಲರೂ ಕೇಳ್ತಾ ಇರೋದು, ಅರ್ಜುನನ ಕೊಂದಂತಹ ಪುಂಡಾನೆಯನ್ನ ಸೆರೆ ಹಿಡಿಬೇಕು ಬೇಗ, ಅದರ ಮೇಲೆ ಅಂಬಾರಿ ಕೂರಿಸ್ಬೇಕು ಅಂತ ಹೇಳಿ. ಆದರೆ ಈಗ ಒಂದೊಂದೇ ಪುಂಡಾನೆಗಳು ಸೆರೆ ಸಿಗ್ತಾ ಇದ್ದಾವೆ. ಅದು ಸಿಗುತ್ತೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಎರಡನೇ ದಿನದ ಪುಂಡಾನೆ ಸೆರೆ ಕಾರ್ಯಾಚರಣೆ ಇವತ್ತು ಹೇಗೆ ನಡೀತು, ಅದ್ರ ಜೊತೆಗೆ ಈ ಪುಂಡಾನೆ ಯಾವ ರೀತಿ ಇತ್ತು ಅಂತೇಳಿ, ಅಂದರೆ ಸಪರೇಟ್ ಆಗಿ ಅಭಿಮನ್ಯು ಟೀಮ್ನಿಂದ ಕಾರ್ಯಾಚರಣೆ. ಪ್ರಭು, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಿಕ್ಕೋಟ ಗ್ರಾಮ ಏನಿದೆ, ಅಂದ್ರೆ ನಲ್ಲೂರಿನಲ್ಲಿ ಅಲ್ಲಿ ಒಂದು ಕ್ಯಾಂಪ್ ಕೂಡ ಮಾಡಲಾಗಿತ್ತು. ನಂತರದಲ್ಲಿ ಆ ಚಿಕ್ಕೋಟ ಗ್ರಾಮ ಏನಿದೆ, ಆ ಗ್ರಾಮದ ಎಸ್ಟೇಟ್ ನಲ್ಲಿ ಈಗಾಗಲೇ ಏನು ಅಂದ್ರೆ ಆನೆಯನ್ನು ಕೂಡ ಈಗಾಗಲೇ ಪುಂಡಾನೆಯನ್ನು ಸೆರೆ ಹಿಡಿದಿರುವಂತದ್ದು. ಅದು ಕಳೆದ ಒಂದು ವಾರದ ಹಿಂದೆ ವಸಂತ್ ಎಂಬುವ ವ್ಯಕ್ತಿಯನ್ನು ಕೂಡ ಕೊಂದಿತ್ತು. ಆ ಹಿನ್ನೆಲೆಯಲ್ಲಿ ಆ ಆನೆಯ ಕಾರ್ಯಾಚರಣೆ ಮಾಡ್ಲಿಕ್ಕೆ ಇವತ್ತು ಅರಣ್ಯ ಇಲಾಖೆ ತಂಡ ಬೆಳಿಗ್ಗೆಯಿಂದಲೂ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ನಂತರದಲ್ಲಿ ಸುಮಾರು 12 ಗಂಟೆಗೆ ಅರವಳಿಕೆ ಮದ್ದನ್ನು ಕೂಡ ಆನೆಗೆ ನೀಡಲಾಗುತ್ತೆ. ನಂತರ ಅದು 1 ಗಂಟೆಗಳ ಕಾಲದವರೆಗೆ ಸಾಕಷ್ಟು ಅಲ್ಲಿ ಅರಣ್ಯ ಇಲಾಖೆಯವ್ರನ್ನ ಜೊತೆಗೆ ಸಾಕಾನೆಗಳನ್ನ ಸಾಕಷ್ಟು ಆಟ ಆಡಿಸುವಂತದ್ದು. ಹಾಗಾಗಿ ಅಭಿಮನ್ಯು ನೇತೃತ್ವದಲ್ಲಿ ಬಂದಿದ್ದಂತಹ ಟೀಮ್ ಏನಿದೆ, 8 ಸಾಕಾನೆಗಳ ತಂಡ ಏನಿದೆ, ಅವು ಕೂಡ ಈಗಾಗಲೇ ಆನೆಯನ್ನು ಹಿಡಿಯೋದ್ರಲ್ಲಿ ಸಾಕಷ್ಟು ಯಶಸ್ವಿ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಳ್ಬೇಕು ಅಂತ ಅಂದ್ರೆ ಏನು ಇದನ್ನ ಅಭಿಮನ್ಯು ಟೀಮ್ ಏನಿತ್ತು, ಆ ಟೀಮ್ ಜೊತೆ ಕೂಡ ಸಾಕಷ್ಟು ಕಾಳಗಕ್ಕೆ ಬಿದ್ದಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಅಭಿಮನ್ಯು ಆನೆ ಮತ್ತೆ ಸಾಕಾನೆ, ಅದರ ಜೊತೆಗೆ 8 ಸಾಕಾನೆಗಳು ಇದೆ, ಅವು ಕೂಡ ಅದನ್ನ ಬಗ್ಗು ಬಿಡಿಯೋದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು. ಎರಡನೇ ದಿನದ ಕಾರ್ಯಾಚರಣೆಯಲ್ಲಿ ಈಗಾಗಲೇ 2ನೇ ಕಾಡಾನೆಯ ಸೆರೆಯನ್ನು ಕೂಡ ಮಾಡಿರುವಂತದ್ದು